ಈ ಚಲನಚಿತ್ರವು ಪ್ರಾರಂಭವಾಗುತ್ತದೆ ಮತ್ತು ಇವರು ಒಂದು ರೆಸ್ಟೋರೆಂಟ್ನಲ್ಲಿ ಸಾಕಷ್ಟು ಜನ ಸತ್ತವರನ್ನು ನೋಡುತ್ತಾರೆ. ಇಲ್ಲಿ ಅಂಥದ್ದು ಏನಾಯ್ತು, ಜನರು ಹೇಗೆ ಸತ್ತರು ಎಂಬುದನ್ನು ತಿಳಿಯಲು ಈ ಕತೆ. ಒಂದು ದಿನ ಹಿಂದಕ್ಕೆ ನಾವು ಹೋಗುತ್ತೇವೆ. ನಾವು ಈ ಕಥೆಯ ಮುಖ್ಯ ಪಾತ್ರ ನ್ಯಾನ್ಸಿಯನ್ನು ನೋಡುತ್ತೇವೆ. ಅವಳು ಹೊಲದಲ್ಲಿ ತನ್ನ ಗರ್ಭಧಾರಣೆಯನ್ನು ಪರೀಕ್ಷಿಸಿದಾಗ ಫಲಿತಾಂಶ ಪಾಸಿಟಿವ್ ಬರುತ್ತದೆ. ಇದರಿಂದ ಅವಳು ತುಂಬಾ ಹೆದರುತ್ತಾಳೆ, ಏಕೆಂದರೆ ಅವಳಿಗೆ ಇನ್ನೂ ಮದುವೆಯಾಗಿರಲಿಲ್ಲ ಮತ್ತು ಇದನ್ನು ಅವಳು ಯೋಚಿಸಿರಲಿಲ್ಲ. ಈ ಚಿಂತೆಯೊಂದಿಗೆ ನ್ಯಾನ್ಸಿ ತನ್ನ ತಂದೆಯ ರೆಸ್ಟೋರೆಂಟ್ಗೆ ಹೋಗಲು ಪ್ರಾರಂಭಿಸುತ್ತಾಳೆ. ಅಲ್ಲಿ ಅವಳು ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಾಳೆ. ಅವಳು ಹೋಗುತ್ತಿದ್ದ ಕಾರಿನ ಇಂಧನ ಮುಗಿದಾಗ ಅವಳು ಉಳಿದ ದಾರಿಯನ್ನು ನಡೆದುಕೊಂಡು ಹೋಗಲು ನಿರ್ಧರಿಸುತ್ತಾಳೆ. ಆಗ ಅದೇ ಸಮಯದಲ್ಲಿ ಅವಳಿಗೆ ಬಾಬಿ ಎಂಬ ಹುಡುಗ ಸೈಕಲ್ ಓಡಿಸುತ್ತಾ ಸಿಗುತ್ತಾನೆ. ಅದೇ ರೆಸ್ಟೋರೆಂಟ್ ನ ನೌಕರನಾಗಿದ್ದ ಈ ಹುಡುಗ ನ್ಯಾನ್ಸಿಗೆ ಲಿಫ್ಟ್ ಕೊಟ್ಟ ಮತ್ತು ಅವರು ಹೋಟೆಲ್ಗೆ ತಲುಪುತ್ತಾರೆ. ಹೋಟೆಲ್ ತಲುಪಿದ ತಕ್ಷಣ ನ್ಯಾನ್ಸಿಗೆ ಅವಳ ತಂದೆ ಹೇಳಿದರು, ಈ ರಾತ್ರಿ ಹೋಟೆಲ್ ಅನ್ನು ನೀನೇ ನೋಡಿಕೊಳ್ಳಬೇಕು, ಏಕೆಂದರೆ ನಾನು ಸಭೆಗೆ ಹೋಗಬೇಕಾಗಿದೆ. ತಂದೆಯ ಮಾತು ಕೇಳಿ ನ್ಯಾನ್ಸಿ ತಲೆಯಾಡಿಸಿದಳು, ಏಕೆಂದರೆ ಅವಳು ಇಲ್ಲಿನ ಎಲ್ಲವನ್ನೂ ಸುಲಭವಾಗಿ ನಿಭಾಯಿಸಬಹುದೆಂದು ಭಾವಿಸಿದಳು.